ಕಮಲಿ ಅವರೇ, ಆ ಅನಿಕಾ ನೀವು ಹೋಗ್ತಿದ್ದ ಕಾರಲ್ಲಿ ಬಾಂಬ್ ಫಿಕ್ಸ್ ಮಾಡಿದಾಳೆ. ಅದಕ್ಕೆ ಅವಳು ಎಲ್ರು ಫೋರ್ಸ್ ಮಾಡಿ ಕರ್ಸಿದ್ದು, ಊರ್ಮಿಳಾ ಆಂಟಿನ ಮನೆ ಕಳ್ಸಿದ್ದು. ಏನು ಬಾಂಬಾ ಸರ್? ನಿಜ ಹೇಳ್ತಿದ್ದೀರಾ? ಹೌದು ಕಮಲಿ ಅವರೇ, ಇದೆಲ್ಲ ನಿಜ. ಥ್ಯಾಂಕ್ ಗಾಡ್ ನೀವೆಲ್ಲರೂ ಸೇಫ್ ಆಗಿದ್ದೀರಲ್ಲ. ಸರ್, ನಾನು ಅಪ್ಪಯ್ಯ ಮಾತ್ರ ಗುಡಿತವ ಇದೀವಿ. ಚಿಕ್ಕಮ್ಮ ಕಾರ್ನಾಗೆ ಕೂತವ್ರೆ. ಕಮಲಿ ಅವರೇ, ಹಲೋ ಹಲೋ ಕಮಲಿ ಅವರೇ. ಕಮಲಿ ಯಾಕೆ ಕಮಲಿ ಫೋನ್ ಬಿಟ್ಟು ಓಡೋದ್ಲು? ಹಲೋ ರಿಷಿ, ಕಮಲಿ ಯಾಕೆ ಅಷ್ಟೊಂದು ಗಾಬರಿಲಿ ಓಡೋಗ್ತಾ ಇದ್ದಾಳೆ? ಅಂಕಲ್, ನೀವು ಹೋಗಿರೋ ಕಾರಲ್ಲಿ ಅನಿಕಾ ಬಾಂಬ್ ಫಿಕ್ಸ್ ಮಾಡಿದ್ದಾಳೆ. ಇಮಿಡಿಯೇಟ್ ಆಗಿ ಹೋಗಿ ಆಂಟಿನ ಕಾಪಾಡಿ. ಕಮಲಿ ಇಷ್ಟು ದೂರದೊಂದು ನೆಟ್ವರ್ಕ್ ಸಿಗ್ತಿಲ್ಲ. ನೀವೇ ಎಲ್ಲಿಗೆ ಹೋಗ್ಬಿಟ್ಲು? ಇನ್ನೂ ನೆಟ್ವರ್ಕ್ ಸಿಗ್ತಿಲ್ವಲ್ಲ, ಏನ್ ಮಾಡೋದು? ಅಯ್ಯೋ, ಚಿಕ್ಕಮ್ಮ ಎಲ್ಲೋದ್ರು? ಚಿಕ್ಕಮ್ಮ! ಚಿಕ್ಕಮ್ಮ! ಚಿಕ್ಕಮ್ಮ ನಿಂತ್ಕೊಳ್ಳಿ! ಮೇಡಮ್, ಅಷ್ಟೊಂದೆಲ್ಲ ಕಿರ್ಚ್ಬೇಡಿ ಮೇಡಮ್, ನನ್ಗೆ ಭಯ ಆಗುತ್ತೆ. ಇಡಿಯಟ್ ತರ ಮಾತಾಡ್ಬೇಡ, ಬೇರೆ ಏನಾದ್ರೂ ಪ್ಲಾನ್ ಕೊಡು. ಮೇಡಮ್, ಅವ್ರ ಮೊಬೈಲ್ಗೆ ಕಾಲ್ ಮಿ ಅಂತ ಮೆಸೇಜ್ ಡ್ರಾಪ್ ಮಾಡಿ. ಸಪೋಸ್ ಅವ್ರಿಗೆ ಏನಾದ್ರು ನೆಟ್ವರ್ಕ್ ಸಿಕ್ಕರೆ ನಮ್ಗೆ ವಾಪಸ್ ಕಾಲ್ ಮಾಡ್ತಾರೆ. ಅವಾಗ ನಾವು ಆರಾಮಾಗಿ ಡಿವೈಸ್ ಆಪರೇಟ್ ಮಾಡ್ಬೋದು. ಹಾ ಕರೆಕ್ಟ್, ಒಳ್ಳೆ ಐಡಿಯಾ, ಅದೇ ಮಾಡ್ತೀನಿ. ಮಾಮ್, ಪ್ಲೀಸ್ ಕಾಲ್ ಮೀ. ಈ ಪ್ಲಾನ್ ಏನಾದರೂ ಕ್ಯಾನ್ಸಲ್ ಆದರೆ ನಾನು ದಯವಿಟ್ಟು ಹಾಫ್ ಅಮೌಂಟ್ ಕೊಟ್ಬಿಡಿ, ಯಾಕಂದ್ರೆ ನಾನು ಡಿವೈಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದೇನೆ. ಅಯ್ಯೋ ತಂದೆ, ಪೇಮೆಂಟ್ ಅಂತ ಸಾಯ್ಬೇಡ. ಆಲ್ರೆಡಿ ಟೆನ್ಷನ್ ಅಲ್ಲಿ ಇದೀನಿ ನಾನು. ಜಸ್ಟ್ ಕೀಪ್ ಕ್ವೈಟ್, ಓಕೆ? ಕಿರ್ಚ್ಬೇಡಿ ಮೇಡಮ್. ಶಿಟ್, ಮೆಸೇಜ್ ಡೆಲಿವರಿ ಆಗ್ತಾ ಇಲ್ಲ. ಕಮಲಿ, ಊರ್ಮಿಳಾ, ನಾಟ್ ರೀಚಬಲ್. ಒಂದೇ ಒಂದು ಕಾಲ್ ಮಾಡೋದಕ್ಕೆ ನೆಟ್ವರ್ಕ್ ಸಿಕ್ಕಿದ್ದೆ ಸಾಕಿತ್ತು. ಮುಂದೆ ಹೋದ್ರೆ ಹೇಗೆ? ಸರಿ, ಇನ್ನು ಮುಂದೆ ಹೋಗೋಣ. ಬರ್ತಾ ಚಂದ್ರನ್ ಪಿಕ್ ಮಾಡಿದ್ರೆ ಆಯ್ತು. ಚಿಕ್ಕಮ್ಮ ನಿಂತ್ಕೊಳ್ಳಿ! ಕಮಲಿ, ಊರ್ಮಿಳಾ, ಈ ಕಡೆಯಿಂದ ಇದೆಯಾ? ಇಲ್ಲ ನೋಡಿ, ಮತ್ತೆ ನೀವು ಅವಳು ತಪ್ಪು ತಿಳ್ಕೊತಿದ್ದೀರಾ ಚಂದ್ರು. ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ ಊರ್ಮಿಳಾ? ಸ್ವಲ್ಪ ಯೋಚನೆ ಮಾಡು, ಅವಳು ಏನೇನ್ ಮಾಡಿದಾಳೆ ಅಂತ. ನಾನು ಒಳ್ಳೆಯವಳಾಗಿ ಚೇಂಜ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಸರೆಂಡರ್ ಆಗ್ತಾ ಇದ್ದೀನಿ. ನೀವೀಗ ಒಂದು ಕೆಲಸ ಮಾಡಬೇಕು.
ಕಮಲಿ ಮನೆಗೆ ಹೋಗ್ಬೇಕು ಮಾಮ್. ಕಮಲಿ, ರಿಷಿ, ಡ್ಯಾಡ್ ಎಲ್ರೂ ಕಮಿಷನರ್ ಆಫೀಸ್ ಹತ್ರ ಕರ್ಕೊಂಡ್ ಬಂದ್ಬಿಡಿ ಮಾಮ್. ಅಲ್ಲೇ ಎಲ್ರ ಮುಂದೆ ಸರೆಂಡರ್ ಆಗ್ತೀನಿ ಮಾಮ್. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತೀನಿ ಮಾಮ್. ನನ್ನ ಲೈಫ್ ಲಾಂಗ್ ಜೈಲಲ್ಲಿದ್ರು ಪರವಾಗಿಲ್ಲ, ಬಟ್ ನೀವು ನನ್ನ ಒಂಟಿ ಮಾಡಿ ಹೋಗ್ತಾ ಇದ್ದೀರಲ್ಲ. ಹಾ, ನಿನ್ನ ಬೇಬಿನೇ. ನೀನು ಅವಳು ಕ್ಷಮಿಸ್ಬೇಕು, ನಮ್ ಜೊತೆ ಬಾಳ್ಬೇಕು, ಬದುಕ್ಬೇಕು ಅಂತ ಯೋಚನೆ ಮಾಡಿದೆ. ಆದ್ರೆ ಅವಳು ಮಾಡಿದೇನು ನೋಡು. ನೋಡು ಉರ್ಮಿಳಾ, ನಮ್ಮ ಮಗಳು ಎಂತವಳು ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ನೀನ್ ಹೆತ್ತ ಮಗಳು ನಿನ್ನ ಸಾಯಿಸ್ಬೇಕು ಅಂತ ಟ್ರೈ ಮಾಡಿದ್ಲು. ಆದ್ರೆ ನಿನ್ ಹೊಟ್ಟೆ ನುಡ್ತಲೇ ಇದ್ರು ಕಮ್ಮಿ ಅವಳ ಜೀವನ ಒತ್ತೆ ಇಟ್ಟು ನಿನ್ನನ್ನು ಕಾಪಾಡಿದ್ಲು. ಕಮಲಿಗೆ ರಿಷಿ ಫೋನ್ ಮಾಡಿ ಕಾರಲ್ಲಿರೋ ಬಾಂಬ್ ವಿಷಯ ಹೇಳ್ದ. ಎಷ್ಟೊತ್ತಿಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತನೂ ಗೊತ್ತಿಲ್ಲದೆ ಕಾರ್ ಹತ್ರ ಬಂದು ನಿನ್ನನ್ನು ಕಾಪಾಡಿದಾಳ ಅವಳು. ನಾವೆಲ್ಲರೂ ಅನಿಕನ್ ನಂಬಿಟ್ಟು ಮೋಸ ಹೋದ್ವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದು ನೀವು ಕಳ್ಕೊಳ್ತಾ ಇದ್ದೆ ಊರ್ಮಿಳಾ. ಯಾಕೆ ಮೇಡಮ್ ರೋಡಲ್ಲಿ ಅಡ್ಡ ನಿಂತಿದ್ದೀರಾ? ಎನಿ ಪ್ರಾಬ್ಲಮ್? ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಏನಮ್ಮರಿದು? ಪೊಲೀಸ್ ಅವ್ರು ಇದ್ದಾರೆ. ಅನಿಕಾ ಮಾಡಿದ ಕೆಲಸನೆಲ್ಲ ಇಷ್ಟು ಬೇಗ ಪೊಲೀಸ್ ಅವ್ರಿಗೆ ಯಾರು ಇನ್ಫಾರ್ಮ್ ಮಾಡಿದ್ದು? ವಾಟ್ ಕಂಪ್ಲೇಂಟಾ? ಐ ಥಿಂಕ್ ಯು ಗೈಸ್ ಆರ್ ಕನ್ಫ್ಯೂಸ್ಡ್. ನಾನು ಯಾರು ಅಂತ ಗೊತ್ತಿಲ್ಲ ಅಲ್ವಾ? ನನ್ನ ಅಂಕಲ್ DCP ಅವ್ರಿಗೆ ಕಾಲ್ ಮಾಡ್ತೀನಿ. ಫೋನ್ ಕೊಡು. ನೀವು ಯಾರಿಗೂ ಕಾಲ್ ಮಾಡೋ ಆಗಿಲ್ಲ. ನಿಮ್ಮ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ನಿಮ್ಮನ್ನ ಅರೆಸ್ಟ್ ಮಾಡಲೇಬೇಕು. ವಾಟ್? ನನ್ನನ್ನ ಅರೆಸ್ಟ್ ಮಾಡ್ಬೇಕಾ? ಯಾಕೆ? ಸ್ಟೇಷನ್ಗೆ ಬಂದ್ರಿ, ಎಲ್ಲ ಹೇಳ್ತೀನಿ. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಬನ್ರಿ. ವಾಟ್? ನೋ, ನಾನ್ ಬರಲ್ಲ. ಲುಕ್, ನಾನ್ ಬಾಂಬ್ ಬ್ಲಾಸ್ಟ್ ಮಾಡಿಲ್ಲ. ಓಕೆ, ಅಲ್ಲಿ ಯಾರಾದ್ರೂ ವಿಟ್ನೆಸ್ ನೋಡಿ ನಾನೇ ಮಾಡಿದ್ದು ಅಂತ ಹೇಳಿದ್ರ? ನನ್ನೇನು ಅರೆಸ್ಟ್ ಮಾಡಕ್ಕೆ ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ನಾನೇನು ಹೇಳೇ ಇಲ್ಲ ಬಾಂಬ್ ಬ್ಲಾಸ್ಟ್ ಬಗ್ಗೆ. ನೀವೇ ಹೇಳ್ತಾ ಇದ್ದೀರಾ. ಎಲ್ಲಾ ವಿಷಯನೂ ನೀವೇ ಒಪ್ಕೊಂಡಿದ್ದಾಯ್ತು. ಇನ್ನೇನಿದೆ ಹೇಳೋದು? ಬನ್ನಿ ಸ್ಟೇಷನ್ಗೆ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಜಯಮ್ಮ, ಆಕ್ರಿ ಇವಳು ಕೈಕೋಳ. ಹಲೋ, ಒಂದ್ ನಿಮಿಷ ಇರಿ. ಆಗ್ಲಿಂದ ನೋಡ್ತಾನೆ ಇದೀನಿ, ನೀವೇ ವಟ 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 ಅಂತ ಮಾತಾಡ್ತಾ ಇದ್ದೀರಾ. ಲುಕ್, ನಾನ್ ಬಾಂಬ್ ಬ್ಲಾಸ್ಟ್ ಮಾಡಿಲ್ಲ, ನಾನ್ ಏನು ಮಾಡಿಲ್ಲ. ಅಷ್ಟಕ್ಕೂ ನನ್ನನ್ನು ಅರೆಸ್ಟ್ ಮಾಡಕ್ಕೆ ಯಾರು ಈ ಕಂಪ್ಲೇಂಟ್ ಕೊಟ್ಟಿದ್ದು? ಅಲ್ಲಿ ನೋಡಿ ಗೊತ್ತಾಗುತ್ತೆ. ಕಾರಲ್ಲಿ ಬಾಂಬ್ ಇತ್ತು, ಆ ಬಾಂಬ್ ಬ್ಲಾಸ್ಟ್ ಆಯ್ತು. ಸೊ ಕಮಲಿ ಬಂದು ನಿಮ್ಮ ಸೇವ್ ಮಾಡಿದ್ಲು ಅಂದಿದ ತಕ್ಷಣ, ನಾನೇ ಆ ಬಾಂಬ್ ಇಟ್ಟಿದ್ದು ಅಂತ ಹೇಳಿದ ತಕ್ಷಣ ನೀವು ಅವಳನ್ನೇ ನಂಬಿಟ್ರ? ಬಾಂಬ್ ಇದೆಲ್ಲ ಕಮಲಿದೆ ಪ್ಲಾನ್. ಬಾಂಬ್ ನನಗೆ ಡೌಟ್ ಇತ್ತು. ಬಾಂಬ್ ನಂಗೆ ಮೊದಲೇ ಡೌಟ್ ಇತ್ತು. ಅವಳು ನನಗೆ ಕಾಲ್ ಮಾಡ್ಬಿಟ್ಟು ಅನಿಕಾ ನೀನ್ ಸರೆಂಡರ್ ಆಗ್ಬೇಡ, ನೀನ್ ಜೈಲಿಗೆ ಹೋಗ್ಬೇಡ ಅಂತ ಹೇಳಿದ ತಕ್ಷಣ ನಂಗೆ ಡೌಟ್ ಇತ್ತು. ಬಾಂಬ್ ನೋಡಿ ಬಾಂಬ್, ಅವಳೇ ಆ ಕಾರಲ್ಲಿ ಬಾಂಬ್ ಬಿಟ್ಟು ಅದು ಬ್ಲಾಸ್ಟ್ ಆಗೋಕ್ ಮುಂಚೆ ನಿಮ್ಮನ್ನ ಕಾಪಾಡಿ ಆಮೇಲೆ ಆ ಬಾಂಬ್ ನ ಬ್ಲಾಸ್ಟ್ ಮಾಡಿಸಿ ಈಗ ನನ್ನನ್ನ ಕಲ್ಪ್ರಿಟ್ ಆಗಿ ಮಾಡಿದಾಳೆ. ಮಾಮ್, ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಜಸ್ಟ್ ಸ್ಟಾಪ್ ಇಟ್. ಸಿಕ್ಕಾಕೊಂಡೆ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ಯಾ ನೀನು? ಏಯ್,
ನೀನ್ ಆ ಬಾಂಬರ್ನ ಕರ್ಸಿ ಪ್ಲಾನ್ ಮಾಡಿದ್ದು ಎಲ್ಲ ಗೊತ್ತಾಗಿದೆ. ನೀನ್ ನಾಟಕ ಮಾಡೋದು ಬೇಕಾಗಿಲ್ಲ. ಇನ್ನು ನಿನ್ನ ಮೊಸಳೆ ಕಣ್ಣೀರು ವರ್ಕ್ ಆಗಲ್ಲ. ತಪ್ಪು ಮಾಡಿ ನೀನಿರ್ಬೇಕಾದ ಜಾಗ ಇದಲ್ಲ. ನಿನ್ನಂಥವಳಿಗೆ ಶಿಕ್ಷೆ ಆಗಲೇಬೇಕು. ನೀವು ಅವಳ ಕಡೆ ಸೇರ್ಕೊಂಡ್ಬಿಟ್ರಮ್ಮ. ನಾನು ಇಷ್ಟೆಲ್ಲ ಹೇಳ್ತಿದ್ರು ನೀವು ಕೇಳ್ತಾನೆ ಇಲ್ಲ. ನೀವ್ ಯಾವಾಗ್ಲೂ ನನ್ ಕಡೆ ಇರ್ತೀರಾ ಅಂತ ಅನ್ಕೊಂಡಿದ್ದೆ. ಇರ್ತಿದೆ ಅನಿಕಾ, ನೀನು ನ್ಯಾಯವಾಗಿದ್ದಿದ್ರೆ ನಿನ್ ಕಡೆನೇ ಇರ್ತಿದ್ದೆ. ಆದ್ರೆ ನೀನು ಇಷ್ಟೆಲ್ಲ ಆದ್ಮೇಲಾದ್ರೂ ನಿನಗೆ ಬುದ್ಧಿ ಬರುತ್ತೆ ಅನ್ಕೊಂಡಿದ್ದೆ, ನಿನ್ ತಪ್ಪಿನ ಅರಿವಾಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ನೀನು ಏನೇನು ಬದಲಾಗಿಲ್ಲ. ಇನ್ ಯಾವತ್ತೂ ನೀನ್ ಬದಲಾಗೋದು ಇಲ್ಲ. ನಿನ್ ಮುಖ ನೋಡೋದಕ್ಕೂ ನಂಗೆ ಅಸಹ್ಯ ಆಗ್ತದೆ. ಇನ್ಸ್ಪೆಕ್ಟರ್, ಪ್ಲೀಸ್ ಅರೆಸ್ಟ್. ಪ್ಲೀಸ್ ಮಾಮ್, ಬೇಡ ಮಾಮ್, ನಂಗೆ ಒಂದು ಚಾನ್ಸ್ ಕೊಡಿ. ನನ್ನ ಫ್ಯೂಚರ್ನ ಹಾಳು ಮಾಡಬೇಡಿ ಪ್ಲೀಸ್, ಐ ಬೆಗ್ ಯು. ನಾನು ಎಲ್ಲೋ ಬದುಕೋತೀನಿ ಮಾಮ್, ಪ್ಲೀಸ್ ಪ್ಲೀಸ್ ಮಾಮ್. ಇನ್ಸ್ಪೆಕ್ಟರ್ ಪ್ಲೀಸ್. ಜಯಮ್ಮ, ಅವ್ರ ಕೈಗೆ ಬೇರೆ ಹಾಕ್ರಿ. ಮಾಮ್ ಮಾಮ್, ಒಂದು ಚಾನ್ಸ್. ನಾನು ಇಲ್ಲಿರ್ಬೇಕಾ? ಆಲ್ರೆಡಿ ಇಷ್ಟೊಂದು ಜನ ಇದ್ದಾರೆ. ಓ, ನೀನೇನ್ ದೊಡ್ಡ ವ್ಯಕ್ತಿ ಅನ್ಕೊಂಡಿದ್ಯಾ? ನಿನಗೆ ಸ್ಪೆಷಲ್ ರೂಮ್ ಅರೇಂಜ್ ಮಾಡಕ್ಕೆ ಅಟ್ಲೀಸ್ಟ್ ಒಂದು ಫ್ಯಾನ್ ಫಿಟ್ ಮಾಡ್ಬೋದಲ್ವಾ? ನೀನೇನ್ ದೊಡ್ಡ ಗೆಸ್ಟಾ? ನಿನಗೆ ಫ್ಯಾನು AC ಎಲ್ಲ ಫಿಟ್ ಮಾಡೋದಿಕ್ಕೆ? ಏಯ್, ನನ್ನನ್ನೇ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ಯಾ? ಏಯ್, ಮೂರ್ ಕೊಲೆ ಮಾಡಿ ಬಂದಿದ್ಯಾ? ನಿನಗೆ ಮರ್ಯಾದೆ ಬೇರೆ ಕೊಡ್ಬೇಕಾ? ಹೋಗ್ ಬಿತ್ಕೋ. ಏಯ್, ನಿನ್ ಮರ್ಯಾದೆ ಯಾರಿಗ್ ಬೇಕು? ಇಲ್ಲಿ ನಾನು ಹೆಂಗ್ ಮಲ್ಕೊಳ್ಳಿ? ಕೂತ್ಕೊಳ್ಳೋಕ್ಕೂ ಆಗಲ್ಲ. ನೀನ್ ಕೇಳಿದೆಲ್ಲ ವ್ಯವಸ್ಥೆ ಮಾಡಕ್ಕೆ ಇದೇ ನಿನ್ ಮಾವನ್ ಮನೆ ಅನ್ಕೊಂಡಿದ್ಯಾ? ಏನಿದೆ ಅದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ನೀನ್ ಬಂದಿರೋದು ಜೈಲ್ಗೆ. ಹೋಗ್ ಕುತ್ಕೋ ಹೋಗು. ಅಟ್ಲೀಸ್ಟ್ ಒಂದು ಟೇಬಲ್ ಅವ್ರ ಚೇರ್ನ ಅರೇಂಜ್ ಮಾಡ್ಬೋದಲ್ಲ? ನಾನ್ ಇಲ್ಲಿ ಹೆಂಗಿರಕ್ಕಾಗತ್ತೆ? ನೋ ವೇ, ನಾನಂತೂ ಇಲ್ಲಿರಲ್ಲ. ಏಯ್, ನೀನ್ ಎಷ್ಟೇ ಕಿಚ್ಚಿದ್ರು ಅಷ್ಟೇ, ಇಲ್ಲಿ ಏನು ಬದ್ಲಾಗಲ್ಲ. ಇಲ್ಲಿರೋರೆಲ್ಲ ನಿಂತರ್ದವ್ರೆ. ಹೋಗ್ ಬಿತ್ಕೋ. ಜೋರಾದ ಬಿರುಗಾಳಿ ಬಂದು ಹೋದ್ಮೇಲೆ ಅದರಿಂದ ಆದ ಹಾನಿ ಸರಿ ಹೋಗ್ತಾ ಒಂಥರ ಸಮಾಧಾನ, ಶಾಂತಿ ಸಿಗುತ್ತಲ್ಲ, ಆ ಥರ ಸಮಾಧಾನ ಆಗ್ತಾ ಇದೆ ನನಗೆ. ಹೌದು ತಾರ, ಬಂದ ಕಷ್ಟಗಳೆಲ್ಲ ಕರೆದು ಒಂಥರ ಈಗ ಮನಸ್ಸಿಗೆ ನಿರಾಳ ಅನಿಸ್ತಾ ಇದೆ. ಹೌದು ರೀ, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಸೊಸೆ ಕಮಲಿಗೆ. ಡೆಫಿನೆಟ್ಲಿ ಕಮಲಿ ಮಾಡಿದ ಒಳ್ಳೆ ಕೆಲಸನ ಊರ್ಮಿನಾಳ ಮೆಚ್ಕೊಂಡ್ಲು ಅಂದಮೇಲೆ ಇನ್ನೇನ್ ಬೇಕು? ನಿಜ ರೀ, ಅದಕ್ಕಿಂತ ಹೆಚ್ಚಾಗಿ ಎಂಥ ಸಿಚುವೇಶನ್ ಬಂದರೂ ಕಮಲಿ ನಮ್ಮ ಜೊತೆಗಿರ್ತಾಳೆ. ನಮಗೆ ಕಷ್ಟ ಬಂದಾಗ ನಾವು ಬೇಡೋದು ದೇವ್ರನ್ನ, ಆದರೆ ದೇವರು ಕಷ್ಟನ ಪರಿಹರಿಸೋದಕ್ಕೆ ಸ್ವಲ್ಪ ಡಿಲೇ ಮಾಡ್ಬೋದು. ಆದರೆ ನಮ್ಮ ಕಮಲಿ ಹಾಗಲ್ಲ, ತನ್ನ ಬಗ್ಗೆನೂ ಯೋಚನೆ ಮಾಡದೆ ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೆ ಮೊದಲು ಸಹಾಯ ಮಾಡೋದಿಕ್ಕೆ ಹೋಗ್ತಾಳೆ. ತಾರಾ, ಕಮಲಿ,
ನಿನ್ನನ್ನು ಸೊಸೆಯಾಗಿ ಪಡೆಯೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ಎಲ್ಲ ಮನೆಗಳಲ್ಲೂ ಪೂಜೆ ಮಾಡುವಾಗ ಮನೆಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಪೂಜೆ ಮಾಡುವಾಗ ನಿನಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆ ಅಂದರೆ ನೀನೊಬ್ಳು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಅತ್ತೆಮ್ಮ, ನೀವು ಸುಮ್ಮನೆ ನನ್ನ ಹೊಗಳ್ತಾ ಇದ್ದೀರಾ. ಇದು ನನ್ನ ಕರ್ತವ್ಯ ಅಲ್ವಾ ಅತ್ತೆಮ್ಮ? ಇದು ನನ್ನ ಮನೆ. ನೀವೆಲ್ಲರೂ ನೆಮ್ಮದಿಯಾಗಿದ್ರೆ ತಾನೆ ನಾನು ಖುಷಿಯಾಗಿರೋಕ್ಕೆ ಸಾಧ್ಯ. ಹಾಗಲ್ಲಮ್ಮ ಕಮ್ಲಿ, ಒಂದೊಂದ್ಸರಿ ನೀನು ತಗೊಳ್ಳೋ ನಿರ್ಧಾರಗಳು ನಮಗೆ ಆಶ್ಚರ್ಯ ಆಗುತ್ತೆ. ಮನೆಯವ್ರಿಗೋಸ್ಕರ, ನಿನ್ನವ್ರಿಗೋಸ್ಕರ ನೀನು ಎಂಥ ರಿಸ್ಕು ತಗೊಳ್ಳೋದಕ್ಕೆ ತಯಾರಾಗಿರ್ತೆ. ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು. ಚಂದ್ರು ಹೇಳ್ದ, ಕಾರಲ್ಲಿ ಬಾಂಬ್ ಇದೆ ಅನ್ನೋದು ಗೊತ್ತಾದ ತಕ್ಷಣ ಕಮ್ಲಿ ಕಾರಿಂದನೇ ಓಡೋದು. ಎಷ್ಟೇ ಸುಸ್ತಾದರೂ ಅವಳು ಕಾರ್ನ ಹಿಂಬಾಲಿಸೋದು ಬಿಡಲಿಲ್ಲ. ಅಕಸ್ಮಾತ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಊರ್ಮಿಳ ಜೊತೆ ಕಮ್ಲಿಗೂ ತೊಂದರೆ ಆಗಿರೋದು ಅಂತ. ಹೌದಪ್ಪ ಕಮ್ಲಿ, ನೀನು ಯಾವಾಗಲೂ ನಿನ್ನ ಲೈಫ್ ಬಗ್ಗೆ ಕೂಡ ಯೋಚನೆ ಮಾಡಿದೆ ನಮ್ಗೆಲ್ರಿಗೂ ಒಳ್ಳೇದಾಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚಿಸ್ತಾ ಇರ್ತೀಯ. ನೀನು ಇರಲಿಲ್ಲ ಅಂದಿದ್ರೆ ನಮ್ಮ ಲೈಫೆಲ್ಲ ಏನಾಗ್ತಿತ್ತು ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಹೆಲ್ಪ್ ಮಾಡಿದ್ಯಾ ನೀನು ನಮಗೆ. ಹೌದು ತಂಗಿಯವ್ವ, ನೀನು ನಮಗೆಲ್ಲ ಮಾಡಿರೋ ಉಪಕಾರ, ನೀನು ನಮ್ಮ ಮೇಲೆ ತೋರಿಸೋ ಪ್ರೀತಿ, ಕಾಳಜಿ, ಇದ್ಯಾವನ್ನೂ ನಾವು ಮರೆಯೋಕ್ಕಾಗಲ್ಲ. ರಚನಾ, ಅಮರಣ್ಣ, ನೀವಿಬ್ರು ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ನಾವೆಲ್ಲರೂ ಒಂದೇ ಅನ್ಮ್ಯಾಕೆ ಇಲ್ಲಿ ಉಪಕಾರದ ಮಾತು ಹೆಂಗ್ ಬರ್ತೈತೆ? ಸರ್, ನಾವೊಂದ್ಕಿತ ಅನೇಕ ನೋಡ್ಕೊಂಬರಮ್ಮ. ಕಮ್ಲಿ ಅವರೇ, ಏನು ಹೇಳ್ತೀರಾ ನೀವು? ಹೋಗಿ ಅನಿಕನ್ ನೋಡ್ಕೊಂಬರತ್ತು ಅಂತ ಏನು ಮಾತಾಡ್ತೀರಾ ನೀವು? ಕಮ್ಲಿ ಅವರು, ನನಗೆ ಯಾಕೋ ಅವಳನ್ನ ಮೀಟ್ ಮಾಡೋದು ಅಷ್ಟು ಸರಿಯಲ್ಲ ಅನ್ನಿಸ್ತಿದೆ. ನೀವು ಒಂದ್ಸಲಿ ಯೋಚನೆ ಮಾಡಿ. ಯಾಕೋ ಗೊತ್ತಿಲ್ಲ ಸರ್, ಒಂದ್ಕಿತ ಅವಳನ್ನ ನೋಡ್ಬೇಕನ್ನಿಸ್ತೈತೆ. ದಯವಿಟ್ಟು ಸರ್, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಒಂದ್ಕಿತ ಹೋಗಿ ಅವಳನ್ನ ನೋಡ್ಕೊಂಡ್ ಬಂದ್ಬಿಡಮ್ಮ. ಅವಳು ಸ್ಯಾನೆ ತೆಪ್ಪು ಮಾಡವಳೆ ನಿಜ ಸರ್, ಆದ್ರೆ ಅದನ್ನ ನನ್ನ ಕೈಲಿ ಕ್ಷಮಿಸ್ತೀನಿ ಅಂತಾನು ಹೇಳಕ್ಕಾಯ್ತಿಲ್ಲ, ಅಥವಾ ಅವಳ ಶಿಕ್ಷೆ ಅನುಭವಿಸ್ತಿರೋದನ್ನ ನೋಡೋದಕ್ಕೂ ಆಯ್ತಿಲ್ಲ ಸರ್. ಏನೇ ಅಂದ್ರೂ ಅವಳ ನನ್ನ ತಂಗಿ ಅನ್ನೋ ಭಾವನೆ ಎಲ್ಲೋ ಒಂದ್ ಕಡೆ ಸೆಳಿತೈತೆ ಸರ್. ಪ್ಲೀಸ್ ಸರ್, ಒಂದ್ಕಿತ ಹೋಗಿ ನೋಡ್ಕೊಂಡ್ ಬಂದ್ಬಿಡುಮ್ಮ. ಮೂರ್ ಕೊಲೆ ಅಂದ್ರೆ ಸುಲಭನ ಅಜ್ಜಿ? ಆ ಹುಡ್ಗಿ ಅವಳ ಸ್ವಂತ ತಾತನ್ನೇ ಕೊಲೆ ಮಾಡಿದಾಳಂತೆ. ಅದೇನ್ ಧೈರ್ಯ ಅಂತೀನಿ. ಇನ್ನೊಬ್ರು ಯಾರೋ ಅವಳ ದೊಡ್ಡಮ್ಮನ್ನೇ ಕೊಲೆ ಮಾಡಿದಾಳಂತೆ. 3 ಜನ ಅಂದಿಲ್ಲ, ಇನ್ನೊಬ್ರು ಯಾರೋ? ಅವ್ಳು ಯಾರೋ ಅಂಬಿ ಅಂತೆ. ಅಂದ್ರೆ ನನ್ನ ಅಂಬಿ ಸತ್ತೋದ, ನನ್ನ ಮೊಮ್ಮಗಳು ಸತ್ತೋದ. ಅಯ್ಯೋ, ನನ್ನ ಮೊಮ್ಮಗಳು ಸತ್ತೋದ, ನನ್ನ ಮೊಮ್ಮಗಳು ಸತ್ತೋದಂತೆ. ಅಯ್ಯೋ ದೇವ್ರಿ, ನನ್ನ ಮೊಮ್ಮಗಳನ್ನ ಕಿತ್ಕೊಂಡ್ಬಿಟ್ಟ. ಮೊಮ್ಮಗಳು ಸತ್ತೋದ್ಲಂತೆ, ಅವಳನ್ನ ಕೊಲೆ ಮಾಡ್ಬಿಟ್ರಂತೆ. ನೋಡ, ಯಾರು ನನಗೆ ಹೇಳಲಿಲ್ಲ. ನನ್ನ ಮೊಮ್ಮಗಳು ಸತ್ತಿದ್ ಯಾರು ನನಗೆ ಹೇಳಲಿಲ್ಲ.
ನನ್ನ ಮೊಮ್ಮಗಳು ಸತ್ತೋದ್ಲ. ಅವ್ರ ಹೆಸರೇನು? ಅದೇ ಅಜ್ಜಿ, ಆಗ್ಲೇ ಯಾರೋ ಬಂದಿದ್ದಾನೆ ಅಂತ ಹೇಳಿದ್ನಲ್ಲ, ಅವಳ ಹೆಸರು ಅನಿಕಾ. ಅನಿಕನಾ? ಹೌದು. ಅವಳು, ಅವ್ರ ತಾತ, ದೊಡ್ಡಮ್ಮ, ಅಂಬಿ, ಇವ್ರು 3 ಜನನ ಅವಳೇ ಸಾಯಿಸಿರ್ಲಂತೆ. ಅವ್ರಿಗ ಜೊತೆ ಅವಳು ನನ್ನ ಮೊಮ್ಮಗಳನ್ನ ಸಾಯಿಸ್ಬಿಟ್ಲ. ನನ್ನ ಮೊಮ್ಮಗಳಿಗೆ ಹೇಳಿದ್ದೆ, ಅವ್ರು ಸಮಾಸ ಮಾಡಬೇಡ, ಅವಳು ಒಳ್ಳೆಯವಳಲ್ಲ ಅಂತ ನಾನು ಹೇಳಿದ್ದೆ. ಆದ್ರೆ ನನ್ನ ಮೊಮ್ಮಗಳು ನನ್ನ ಮಾತು ಕೇಳಲಿಲ್ಲ. ನೋಡ್ದ ಕೊನೆಗೆ ಅವಳು ಅಂಬಿ ಕುತ್ತಿಗೆ ಕೊಯ್ದ್ಬಿಟ್ಲು. ಅವಳು ನಂಬಿ ಕುತ್ತಿಗೆ ಕೊಯ್ದ್ಬಿಟ್ಲು. ನಾನು ಅವಳ ಸುಮ್ಮನೆ ಬಿಡಲ್ಲ. ಊರ್ಮಿಳಾ, ಅಮ್ಮ ಹೇಳಿದ್ದೆ ಕರೆಕ್ಟು. ನಾವು ಸ್ವಲ್ಪ ದಿನ ಅವಳು ನೋಡಕ್ಕೆ ಹೋಗ್ದಲ್ಲೇ ಇದ್ರೇ ಒಳ್ಳೇದು. ನನಗೂ ನನ್ನ ಮಗಳು ನೋಡಬೇಕು ಅನ್ನೋ ಆಸೆ ಇದೆ. ಬಟ್ ಈ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೊಳ್ತೀಯ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ ಚಂದ್ರ, ನೀವೆಲ್ಲ ಹೇಳ್ತಿರೋದು ಸರಿಯಾಗೇ ಇದೆ. ಈಗ ನಾವು ಹೋದರೆ ಅವಳ ನೋವು, ನಮ್ಮ ನೋವು ಎಲ್ಲ ಜಾಸ್ತಿ ಆಗುತ್ತೆ. ಅತ್ತೆ ಹೇಳಿದ ಹಾಗೆ ಸ್ವಲ್ಪ ದಿನ ಬಿಟ್ಟು ಹೋಗೋಣ. ಒಟ್ಟಿನಲ್ಲಿ ನಮ್ಮ ಬೇಬಿ ಅಲ್ಲಾದ್ರೂ ಒಳ್ಳೆ ಬುದ್ಧಿ ಕಲಿತು ಆದಷ್ಟು ಬೇಗ ಜೈಲಿಂದ ಹೊರಗೆ ಬಂದರೆ ಸಾಕು. ಏನ್ ಮಾತಾಡ್ತಿದ್ಯಾ ನೀನು? ನೀನ್ ಕಮ್ಲಿ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ಮೇಲೂ ಅವ್ರು ನಿನ್ ಬಗ್ಗೆ ಒಂದೇ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿಲ್ಲ. ನಿನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನೀನ್ ಮಾಡಿರೋ ತಪ್ಪಿಗೆ ನಿನ್ ಶಿಕ್ಷೆ ಆಯ್ತು ಅಂತ ಸುಮ್ಮನೆ ಇರ್ಬೋದಾಗಿತ್ತು. ಆದ್ರೆ ಅವ್ರು ಹಾಗೆ ಮಾಡ್ತಿಲ್ಲ, ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀನು ಒಳ್ಳೆಯವಳಾಗ್ಬೇಕು, ನಿನ್ ಒಳ್ಳೇದಾಗ್ಬೇಕು ಅಂತ ಯೋಚಿಸ್ತಿದ್ದಾರೆ. ರಿಷಿ ಸರ್, ಹೋಗ್ಲಿ ಬಿಡಿ ಸರ್, ಏನೋ ಗೊತ್ತಿಲ್ಲದೆ ಮಾತಾಡ್ತಾವಳೆ. ನೀವು ಸುಮ್ಮನೆ ಇರಿ ಕಮ್ಲಿ ಅವ್ರೆ. ಅನಿಕಾ, ನೀನ್ ಕಮ್ಲಿ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ಮೇಲೂ ಅವ್ರು ನಿನ್ನ ಪ್ರೀತಿಯಿಂದ ಜೈಲಿಗೆ ಬಂದು ನೋಡ್ತಿದ್ದಾರೆ ಅಂದ್ರೆ ನೀನ್ ಅವ್ರಿಗೆ ಅವಮಾನ ಮಾಡ್ತಿದ್ಯಾ? ನಿನ್ನ ಈ ಅಹಂಕಾರಕ್ಕೆ ಜೈಲ್ ಶಿಕ್ಷೆನೂ ತುಂಬಾ ಚಿಕ್ಕದೆ. ಕಮ್ಲಿ ಅವ್ರಿಗೆ ನಾನು ಎಷ್ಟು ಹೇಳ್ದೆ, ಕಮ್ಲಿ ಅವರೇ ಬೇಡ ಬೇಡ ಅಂತ, ಆದ್ರೆ ನೀವು ನನ್ನ ಮಾತು ಕೇಳಿಲ್ಲ. ನೀನ್ ಜೈಲ್ ಸೇರೋದ್ರಿಂದ ಎಲ್ರೂ ನೆಮ್ಮದಿಯಿಂದಿದ್ವಿ. ಆದ್ರೆ ಈಗ ನಿಮ್ನ ನೋಡಕ್ ಬಂದು ನಮ್ ನೆಮ್ಮದಿನ ನಾವೇ ಹಾಳು ಮಾಡ್ಕೋತಿದ್ದೀವಿ. ನೀನ್ ಏನೇ ಹೇಳಿದ್ರು ಅದನ್ನ ನಾನು ಕೇಳ್ತೀನಿ. ನಿಂಗ್ ಸಿಟ್ಟಿದ್ರೆ ಬೇಕಾದ್ರೆ ನಂಗೊಂದ್ 2 ಏಟ್ ಹೊಡಿ, ಏನು ಬೇಜಾರಿಲ್ಲ. ಆದ್ರೆ ಈ ಕಮ್ಲಿ ಪರವಾಗಿ ಮಾತ್ರ ಬಾಯಿಸ್ಕೋಬೇಡ. ಈ ಅನಿಕಾ ಏನ್ ಬೇಕಾದ್ರೂ ಸಹಿಸ್ಕೋತಾಳೆ, ಆದ್ರೆ ನೀನು ಇವಳ ಪರವಾಗಿ ಮಾತಾಡೋದನ್ನ ನಾನ್ ಸಹಿಸ್ಕೊಳ್ಳಲ್ಲ. ಅನಿಕಾ, ಕ್ಲಿಯರ್ ಆಗಿ ಕೇಳಿಸ್ಕೊ. ಈ ಜನ್ಮ ಅಷ್ಟೇ ಅಲ್ಲ, ಇನ್ ಎಷ್ಟೇ ಜನ್ಮ ಇದ್ರೂ ನಾನು ಕಮ್ಲಿ ಅವ್ರ ಪಾರಾನೇ ಮಾತಾಡೋದು. ಮೇಡಮ್, ಇವ್ರ ಜೊತೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಇವ್ರನ್ನ ಕಳಿಸಿ. ಅನಿಕಾ, 1 ನಿಮಿಷ ನಿಂತ್ಕ. ಮೇಡಮ್, ಟೈಮ್ ಆಯ್ತು, ನೀವು ಇನ್ನು ಹೊರಡಿ. ಮೇಡಮ್, ಒಂದು 5 ನಿಮಿಷ. ಅನಿಕಾ, ದಯವಿಟ್ಟು ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಅದನ್ನು ಕೇಳಿಸ್ಕೊ. ಪ್ಲೀಸ್, ನಿನ್ ಜೊತೆ ಮಾತಾಡೋಕೆ ನನ್ಗೆ ಇಷ್ಟ ಇಲ್ಲ. ನಿನ್ ಮುಖ ನೋಡಿದ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ನನ್ನ ಆಡ್ಕೊಂಡು ನಗೋಗ್ತಾನೆ ಬಂದಿದ್ ನೀನು. ಒಬ್ಳೆ ಬರ್ದೆ ಋಷಿನು ಕರ್ಕೊಂಡ್ ಬಂದು ಮತ್ತೆ ಅವಮಾನ ಮಾಡಿದ್ದಾಯ್ತಲ್ಲ, ಈಗ ಹೊರಡು. ಪ್ಲೀಸ್ ಅನಿಕಾ, ಒಂದ್ಕಿತ ನನ್ನ ಮಾತನ್ನ ಕೇಳಿಸ್ಕೊ. ಆಮ್ಯಾಕೆ ನಾನೇ ಹೊಂಟೋಯ್ತೀನಿ. ಇಲ್ಲ, ನೋ, ನಾನ್ ಏನು ಕೇಳಿಸ್ಕೊಳಲ್ಲ. ಯು ಜಸ್ಟ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್.
ನೋಡು ಅನಿಕಾ, ನೀನ್ ಬದಲಾಗೋಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ನೀನ್ ಬದಲಾದ್ರೆ ನಾವ್ಯಾರು ನಿನ್ ಮ್ಯಾಗ ದ್ವೇಷ ಸಾಧಿಸಕ್ಕಿಲ್ಲ ಅನಿಕಾ. ನಿನಗೆ ಅಂತ ಒಂದೊಳ್ಳೆ ಜೀವನ ಕಾಯ್ತಾ ಐತೆ. ನಿನ್ ಕೈಯಾರೆ ನೀನೇ ಅದನ್ನ ಹಾಳು ಮಾಡ್ಕೋಬೇಡ. ವಾವ್, ಸೂಪರ್, ಅಮೇಜಿಂಗ್ ಅಮೇಜಿಂಗ್ ಕಮ್ಲಿ. ಒಳ್ಳೆ ಮೋಟಿವೇಶನಲ್ ಸ್ಪೀಕರ್ ನೀನು. ನಿನ್ ಮಾತನ್ನ ಕೇಳ್ತಿದ್ರೆ ನಾನು ಈ ಮೂಮೆಂಟ್ ಅಲ್ಲೇ ಚೇಂಜ್ ಆಗ್ಬಿಡ್ತೀನಿ ಅಂತ ಅನಿಸ್ತಿದೆ. ನೀನ್ ಹೇಳಿದ್ನೆಲ್ಲ ಕೇಳಿದ್ಮೇಲೆ ಇಲ್ಲೇ ತಪಸ್ ಮಾಡ್ಬಿಡೋಣ ಅಂತ ಅನಿಸ್ತಿದೆ ಕಮ್ಮಿ ನನಗೆ. ಅಮೇಜಿಂಗ್ ಲೆಕ್ಚರ್. ನೀನ್ ಈ ಲೆಕ್ಚರ್ ನ ಮದ್ವೆ ಆಗೋದಕ್ಕೆ ಸಾರ್ಥಕ. ನನ್ಗಂತೂ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ರಮೇಶ್, ಇವರಿಬ್ರು ಜೈಲಿಗೆ ಹೋಗ್ಬಾರ್ದಿತ್ತು ಅಂತ ನನ್ಗನ್ಸತ್ತೆ. ಏನೋ ಬಿಡಿ, ನನ್ ಮಾತಿಗೆ ಬೆಲೆ ಇಲ್ಲ ಅಲ್ವಾ ಇಲ್ಲಿ. ಎಲ್ರು ಅವ್ರವ್ರಿಗೆ ಸರಿ ಅನ್ಸದೆ ತಾನೇ ಮಾಡೋದು. ಯಾಕಿಷ್ಟೊಂದು ಎಕ್ಸೈಟ್ ಆಗ್ತಿದೆಯಾ ತಾರ? ಇಷ್ಟೊಂದು ತಲೆ ಕೆಸ್ಕೊಳ್ಳುವಂಥದ್ದು ಏನೂ ಆಗಿಲ್ಲ. ಒಂದ್ಸರಿ ನಾವು ಕಮ್ಲಿ ಜಾಗದಲ್ಲಿ ನಿಂತು ಯೋಚನೆ ಮಾಡ್ಬೇಕು. ಏನೇ ಆದ್ರೂ ಅನಿಕಾ ಕಮ್ಲಿಗೆ ತಂಗಿ ಆಗ್ಬೇಕು. ಕಮ್ಲಿಗೂ ತಂಗಿ ಬಗ್ಗೆ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಇಷ್ಟು ದಿನಗಳಲ್ಲಿ ಏನೋ ಒಂದು ಸಾಫ್ಟ್ ಕಾರ್ನರ್ ಬೆಳೆದಿರುತ್ತೆ. ಇಷ್ಟಕ್ಕೂ ಅವ್ರಿಗೆ ಯಾವುದೇ ರೀತಿಯ ಅಪಾಯ ಇಲ್ಲ ತಾರ. ಅಲ್ಲಿ ಅನಿಕಾ ಕಂಬಿ ಹಿಂದೆ ಇರ್ತಾಳೆ. ನಾಟ್ ಟು ವರಿ. ರಮೇಶ್, ನಿಮಗಿದ ಅರ್ಥ ಆಗಲ್ಲ. ಇವಾಗ ಹೋಗಿ ಮಾತಾಡ್ಸೋದ್ರಿಂದ ಅನಿಕಾ ಇನ್ನೂ ಟ್ರಿಗರ್ ಆಗ್ಬಹುದು. ಅನಿಕಾ ಕಂಬಿ ಹಿಂದೆ ಇರ್ಬೋದು ರಮೇಶ್, ಆದ್ರೆ ಕಮ್ಲಿ ಮೇಲಿರೋ ದ್ವೇಷ ಕೋಪಕ್ಕೆ ಯಾವ ಕಂಬಿನೂ ತಡೆಯಲ್ಲ. ಅದು ಭಯ ನನ್ಗೆ. ನನ್ ಒದ್ದಾಟ ಯಾರಿಗಂದ್ರೆ ಯಾರಿಗೂ ಅರ್ಥ ಆಗಲ್ಲ. ನೀನೇ ನನ್ನನ್ನ ಇಲ್ಲಿ ಕಳ್ಸಿ ನನ್ನ ನೆಮ್ಮದಿನ ಕಿತ್ಕೊಂಡು ನನ್ನ ಲೈಫ್ ನ ಸ್ಪಾಯ್ಲ್ ಮಾಡಿ ಕೊನೆಗೆ ನೀನೇ ಒಳ್ಳೆಯವಳ ಅನ್ನೋ ಬಿಲ್ಡಪ್ಗೆ ನನಗ್ ಬುದ್ಧಿ ಮಾತು ಹೇಳ್ತಿದ್ಯಾ? ಯಾಕನಿಕ ಬರೀ ಹಿಂಗೆ ಯೋಚನೆ ಮಾಡ್ತೀಯಾ? ನಿನ್ನೊಳದಕ್ಕೆ ನಾಲ್ಕು ಬುದ್ಧಿ ಮಾತು ಹೇಳಿದ್ರೆ ತೆಪ್ಪ. ಒಳ್ಳೇದಲ್ಲ, ತೋಳ ಹಳ್ಳಕ್ ಬಿದ್ದಿದೆ, ಅದಕ್ಕೆ ಆಳಗ್ ಒಂದ್ ಕಲ್ ಹಾಕ್ತಿದ್ಯಾ ಅಷ್ಟೇ. ಒಂದನ್ ಮಾತ್ರ ನೆನ್ಪಿಟ್ಕೋ ಕಮ್ಲಿ, ನಾನ್ ಆಚೆ ಬಂದ್ರು ನನ್ಗಿರೋದು ಒಂದೇ ಗುರಿ, ಅದು ನಿನ್ ಲೈಫ್ ನ ಸ್ಪಾಯ್ಲ್ ಮಾಡೋದು. ನಿನ್ನಂತೂ ಪೀಸ್ಫುಲ್ ಆಗಿರೋದಕ್ಕೆ ನಾನ್ ಬಿಡಲ್ಲ ಕಣೆ. ನನ್ನನ್ನ ಈ ಗತಿಗೆ ತಂದವಳು ನೀನು. ಆಕಾಶದಲ್ಲಿ ಹಾರಾಡೋ ಡ್ರೀಮ್ಸ್ ಕಂಡಿದ್ ನನ್ನನ್ನ ಕಂಬಿ ಹಿಂದೆ ನಿಲ್ಲೋ ತರ ಮಾಡ್ದವಳು ನೀನು. ಅಂಬಿ ಎಷ್ಟು ಮುದ್ದಾಗಿದ್ಲು ಗೊತ್ತಾ? ಅದು ನಾನ್ ಸಾಕಿದ ಕೂಸು. ಇಷ್ಟು ದಿನ ನನ್ನ ಮೊಮ್ಮಗಳು ನನ್ನ ಜೈಲಲ್ಲಿದ್ರು ನಾನು ನೋಡಕ್ ಬರ್ಲಿಲ್ಲ ಅಂತ ನನ್ನ ಮನ್ಸಿಗೆ ತುಂಬಾ ನೋವು ಆಗ್ತಿತ್ತು. ನಾನು ಯಾರ ಹತ್ರನೂ ಹೇಳ್ಕೊತಿರ್ಲಿಲ್ಲ. ಇವತ್ತು ಅವ್ಳು ಸತ್ತೋಗವಳೆ ಅಂತ ಹೇಳ್ತವ್ರೆ. ಅದನ್ನ ನನ್ಗೆ ನಂಬಕ್ ಆಗ್ತಿಲ್ಲ ಕಣವ. ಅದನ್ನ ನನ್ ನಂಬಕ್ ಆಗ್ತಿಲ್ಲ. ನೋಡು, ಆ ದೇವರೆಷ್ಟು ಕೆಟ್ಟವ್ರು ಗೊತ್ತಾ? ಇದನ್ನೆಲ್ಲ ನೋಡ್ಬೇಕು ಅಂತ ನಾನು ನಿನ್ನ ಉಳಿಸಿದ್ದಾನೆ. ನನಗೆ ನನ್ನ ಮೊಮ್ಮಗಳು ಬೇಕು. ನನ್ನ ಮೊಮ್ಮಗಳು ಬೇಕು. ನಬ್ಬಿ ನನಗೆ ಬೇಕು. ನನ್ನ ಕಂದ ನನಗೆ ಬೇಕು. ನನ್ನ ಮೊಮ್ಮಗಳು ನನಗೆ ಬೇಕು.
ಡೀಲ್ ರಾಣಿ ನೀನ್ ಇಲ್ಲಿದ್ಯಾ? ಏನ್ ಹಾಗೆ ನೋಡ್ತಿದ್ಯಾ? ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಅನಿಕಾ. ನನ್ನನ್ನ ಇಲ್ಲಿ ನೋಡ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಲ್ವಾ? ನನ್ನ ಸ್ಥಿತಿ ನೋಡು ಡೀಲ್ ರಾಣಿ, ನಾನು ಜೈಲಲ್ಲಿದ್ದೀನಿ. ನಿನ್ನ ಹತ್ರ ತುಂಬಾ ಮಾತಾಡೋದಿದೆ, ತುಂಬಾ ವಿಷಯದ ಬಗ್ಗೆ ಹೇಳ್ಬೇಕು ನಾನು. ಯಾಕೆ ಡೀಲ್ ರಾಣಿ ನೀನು ಮಾತಾಡ್ತಾನೆ ಇಲ್ಲ? ನನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಅನಿಕಾ. ಅಷ್ಟು ಬೇಗ ಮರ್ತ್ಬಿಟ್ಯಾ? ನೀನ್ ನನ್ನನ್ನ ಆವಾಗಿಂದ ನೋಡ್ದವಳು. ಆಗ ನಾನು ಅಷ್ಟು ಪೋಷ್ ಆಗಿ ಸ್ಟೈಲಿಶ್ ಆಗಿದ್ದೆ. ಈಗ ಈ ಗೆಟಪ್ ಅಲ್ಲಿ ನನ್ನನ್ನ ಗುರ್ತಿಡಿಯೋಕೆ ಕಷ್ಟನೇ.